ಈ ಮಹೋತ್ಸವದ ಅಂಗವಾಗಿ ಲಕ್ಷೋತ್ತರ ನಾರಿಕೆಯರ ಪ್ರಧಾನ ಕಾರ್ಯದರ್ಶಿಗಳು ರಾಮಚಂದ್ರಾಯ ಈಗ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಆರಂಭಿಸಲಿದ್ದಾರೆ. ಶಂಕರ ಕುವರನೆ ಗಜಾನನ ದಯೆಯನು ತೋರುನಿ ದಯ ಕರುಣ ಗೆಲುವಿನ ಗೋಪುರ ನುಡಿ ಸದನ ಗಣರಾಜ ಇನ ತೇಜ ಗಣರಾಜ ಇನ ತೇಜ ಆದಿಗೋವಿಂದನೇ ವಂದಿಸುವೆ ಗೌರಿ ವರಸುತ ಗಜವದನ ಶಂಕರ ಕುವರನೆ ಗಜಾನನ ಭಾರತವಾಯಿಗೆ ಪಾರ್ವತಿ ಸುತನೆ ಗಜಮುಖ ಗಣಪತಿ ನೀನೇ ಭಾರತ ಭಾರ್ಗವ ಗುರುವಾದೇನಿ ಭಾರತ ಕಾರ್ಯವನ್ನು ಬರೆದೆ ರಾವಣದ ಕವನಳಿಸಿದೆ ನೀನು ಆತ್ಮಲಿಂಗವನು ಧರೆಗಿಳಿಸಿ ರಾವಣದ ಕವನಳಿಸಿದೆ ನೀನು ಆತ್ಮಲಿಂಗವನು ಧರೆಗಿಳಿಸಿ ಗೌರಿ ವರಸುತ ಗಜವದನ ಶಂಕರ ಕುವರನೆ ಗಜಾನನ ದಯೆಯನು ತೋರುನಿ ದಯ ಕರುಣ ದಯೆಯನು ತೋರುನಿ ದಯ ಕರುಣ ಗೆಲುವಿನ ಗೋಪುರ ಸಿರಿ ಕರುಣ ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ. ಈ ಬ್ರಹ್ಮೋತ್ಸವ ಸಮಿತಿ ವಿಶೇಷವಾಗಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದಾರೆ. ಶ್ರೀ ಕೋದಂಡರಾಮದೇವರಿಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಹೆಸರಿಸಿದ ಆಗಮಿಸಿದ ಎಲ್ಲ ಬಂಧುಗಳು, ನಮ್ಮ ಬಗೆಯಲ್ಲಿ ಏಪ್ರಿಲ್ 9ರಿಂದ 12ನೇ ತಾರೀಕಿನವರೆಗೆ ನಡೆಯುವಂತಹ ಬ್ರಹ್ಮೋತ್ಸವದ ಬಗ್ಗೆ ತಾವೆಲ್ಲ ತಿಳಿದವರಿದ್ದೀರ. ಅತ್ಯಂತ ವೇಗವಾಗಿ ಎಲ್ಲ ಕೆಲಸಗಳು ನಡೀತಾ ಇದೆ. ಎಲ್ಲ ಮನೆಗೆ ನಾಮಕಾರಕ ಮಂತ್ರದ ಜಪ ತಲುಪುವ ಮಟ್ಟಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಇವತ್ತು ನಮ್ಮ ಬ್ರಹ್ಮೋತ್ಸವ ಸಮಿತಿಯ ಪದಾಧಿಕಾರಿಗಳು ಸೇರಿದಂಥ ಎಲ್ಲ ಬಂಧುಗಳ ಸಮಕ್ಷಮದಲ್ಲಿ ನಡೆದಂತಹ ಬ್ರಹ್ಮೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ, ಅದೇ ರೀತಿ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡಂಥ ಚಪ್ಪರ ಮುಹೂರ್ತ ಮತ್ತು ನಮ್ಮ ಕ್ಷೇತ್ರದ ವೆಬ್ಸೈಟನ್ನು ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ಇದನ್ನೆಲ್ಲ ಆಮಂತ್ರಣ ಪತ್ರ ಬಿಡುಗಡೆಯನ್ನು ಮತ್ತು ವೆಬ್ಸೈಟಿನ ಅನಾವರಣ ಮತ್ತು ಚಪ್ಪರ ಮುಹೂರ್ತ ಈಗಾಗಲೇ ಆಗಿದೆ. ಇದನ್ನೆಲ್ಲವನ್ನು ಇವತ್ತು ಮಾಡಿಕೊಳ್ಳಲಿಕ್ಕೆ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಮೊದಲ ಭಾಗವಾಗಿ ನಮ್ಮ ಚಪ್ಪರ ಮುಹೂರ್ತ ಕಾರ್ಯಕ್ರಮ ನಡೆಯಿತು 10:10:30 ಗಂಟೆಗೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ನಮ್ಮ ಸನ್ಮಾನ್ಯ ಜಯಂತ್ ನಡುಬೈಲು ಸಮಾಜ ಸೇವಕರು, ಉದ್ಯಮಿಗಳು ಮತ್ತು ನಮ್ಮ ಹತ್ತಿರದ ಗೆಜ್ಜೆಗಿರಿಯ ಕ್ಷೇತ್ರದ ಗೌರವಾಧ್ಯಕ್ಷರಾಗಿರುವಂತಹ ಜಯಂತ್ ನಡುಬೈಲು ಇವರನ್ನು ಕೇಳಿಕೊಂಡಾಗ ಅವರು ಸಂತೋಷಿಸಿ ಹೋಗಿಕೊಂಡು ಸಮಯಕ್ಕೆ ತನ್ನೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಆಗಮಿಸಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಮತ್ತು ಇವತ್ತು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸೇರಿದಂಥ ಎಲ್ಲ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ
ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಬ್ರಹ್ಮಕಲಶದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಅನಾವರಣಗೊಳಿಸಿ ಬಿಡುಗಡೆಗೊಳಿಸಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಿಗೆ ತನ್ನೆಲ್ಲ ಸಹಕಾರವನ್ನು ನೀಡ್ತಾ ನಮ್ಮೊಟ್ಟಿಗೆ ಎಲ್ಲ ಮಾರ್ಗದರ್ಶನ ಮಾಡ್ತಾ ನನ್ನ ಸಂಪೂರ್ಣ ಸಹಕಾರ ನೀಡ್ತಾ ಇರುವಂತಹ ಸಾಮಾನ್ಯ ಶ್ರೀಕೃಷ್ಣ ಭಟ್ಟವರನ್ನ ಕೇಳಿಕೊಂಡಾಗ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನ ನಾನು ಇಲ್ಲಿ ಹೇಳಿದಂತೆ ಎಲ್ಲ ಬಂಧುಗಳ ಪರವಾಗಿ ಗೌರವಪೂರ್ವಕವಾಗಿ ನಮ್ಮ ಕ್ಷೇತ್ರದ ವೆಬ್ಸೈಟ್ ಹಿಂದೆ ಇತ್ತು, ಸ್ವಲ್ಪ ಸ್ಥಗಿತಗೊಂಡಿತ್ತು. ಈ ಸಂದರ್ಭ ಅದನ್ನು ಪುನಃ ಹೊಸದಾಗಿ ಮಾಡಿ ವೆಬ್ಸೈಟ್ ಅನ್ನು ಎಲ್ಲ ಅನಾವರಣಗೊಳಿಸಬೇಕು ಅಂತೇಳಿ ಕೇಳಿಕೊಂಡಾಗ ನಮ್ಮ ಸಾಮಾನ್ಯ ಅತ್ಯಂತ ಉತ್ತಮ ಪ್ರಗತಿಪರ ರಸಿಕರು ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಸಾಮಾನ್ಯ ಸಂತೋಷ್ ರೈ ಇವರನ್ನು ಕೇಳಿಕೊಂಡಾಗ ಅವರು ಆಗಮಿಸಿ ಇವತ್ತು ಇಲ್ಲಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಆಡಳಿತ ಧರ್ಮದರ್ಶಿಗಳು ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಸಾಮಾನ್ಯ ಅಚ್ಯುತ ಮಾಡತಾರನ್ನು ಕೇಳಿಕೊಂಡಾಗ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರನ್ನ ಕೇಳಿದಂತ ಎಲ್ಲ ಬಂಧುಗಳ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಹರ್ನಿಶಿ ದುಡಿತಾ ಇರುವಂತಹ ನಮ್ಮ ಬ್ರಹ್ಮಕಲಶ ಸಮಿತಿಯ ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಇತರ ಪದಾಧಿಕಾರಿಗಳು ಕೂಡ ನಮ್ಮೊಟ್ಟಿಗೆ ಈ ತುಂಬಾ ಒಂದು 2 ತಿಂಗಳಿಂದ ನಿರಂತರ ದುಡಿತಾ ಇರುವಂತವರಿದ್ದಾರೆ. ವಿಶೇಷವಾಗಿ ಅವರನ್ನ ಪುನಃ ಹೆಸರು ಹೇಳಿ ಬಂದಾಗ ಅದಷ್ಟು ಒಳ್ಳೆಯದಾಗುವುದಿಲ್ಲ, ಮುಖಸ್ತುತಿ ಆಗ್ತಾ ಇರುವಂತ ಭಾವನೆಗಳಿಗೆ ಅವರನ್ನ ಎಲ್ಲ ನಮಗೆ ಯಾರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ, ಇನ್ನು ಯಾರೆಲ್ಲ ನಮ್ಮೊಟ್ಟಿಗೆ ಸೇರಿಕೊಳ್ತಾ ಇದ್ದಾರೆ ಅವರನ್ನೆಲ್ಲ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಕ್ಷೇತ್ರದ ಭಕ್ತರು, ನಮ್ಮ ಆತ್ಮೀಯರು ಎಲ್ಲ ಬಂದಿದ್ದೀರಾ. ನಿಮ್ಮನ್ನೆಲ್ಲ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ನಡೆಯುವಂತಹ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ಇನ್ನೇನೆಲ್ಲ ಕೆಲಸಗಳಾಗಬೇಕು ಅದನ್ನೆಲ್ಲ ನಾವೆಲ್ಲ ಒಟ್ಟು ಸೇರಿ ಮಾಡಿದಾಗ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆಗಮಿಸಿದ ನಿಮ್ಮೆಲ್ಲರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಪ್ರತ್ಯೇಕ ಹೇಳ್ತಾ ಇಲ್ಲ, ಎಲ್ಲರೂ ನಮ್ಮ ಮಿತ್ರರೇ. ಈ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮವನ್ನು ವಿಸ್ತಾರವಾಗಿ ಪ್ರಸಾರ ಮಾಡೋದಕ್ಕಾಗಿ ಅವರೆಲ್ಲರ ಸಹಕಾರವನ್ನು ಯಾಚಿಸ್ತಾ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಬಂಧುಗಳು ಅವರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವಾಮಿ ದೇವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಭಾಗ ಆಮಂತ್ರಣ ಪತ್ರಿಕೆ ಬಿಡುಗಡೆ. ಇದು ಚಪ್ಪರ ಮುಹೂರ್ತವನ್ನು ನೆರವೇರಿಸುವರು ಎನ್ ಪೂಜಾರಿ ದೇವರು ಅವರಿಗೆ ಹಾಕಿ ಹಾಗೆ ವೆಬ್ಸೈಟ್ ಅನ್ನು ಬಿಡುಗಡೆಗೊಳಿಸುವಂತವರು ಸಂತೋಷ್ ರೈಗಾಗಿ ಸಂಘದ ಗೌರವ. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಭಾಗ ಆಮಂತ್ರಣ ಪತ್ರಿಕೆ ಬಿಡುಗಡೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿದ್ದೇವೆ. ಶ್ರೀಕೃಷ್ಣ ಭಟ್ ಮುಂದ್ಯ ಹಾಗೂ ಎಲ್ಲ ಗೌರವಾನ್ವಿತರಿಗೆ ತಿಳಿದುಕೊಂಡು ಪ್ರೀತಿಯ ಸಂಭ್ರಮದ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ. ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಎಲ್ಲ ಗಣ್ಯರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇವೆ. ಶ್ರೀ ಕ್ಷೇತ್ರ ಹನುಮಗಿರಿಯಲ್ಲಿ 9 ರಿಂದ 12 ತನಕ ನಡೆಯುವಂತಹ ಸಂಭ್ರಮದ ಬ್ರಹ್ಮಕಲಶೋತ್ಸವ. ಇದು ಕೇವಲ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೆ ನಮ್ಮೆಲ್ಲರ ಭಕ್ತಿಯ ರೂಪಕವಾಗಿ ಮೂಡಿಬರುವಂತಹ ಈ ಬ್ರಹ್ಮಕಲಶ ನಮ್ಮ ಆಧ್ಯಾತ್ಮಿಕ ಕ್ಷೇತ್ರದ ವೆಬ್ಸೈಟ್ ಕೇವಲ ಇದು ಈ ನಮ್ಮೂರಿನ ಆರಾಧ್ಯ ದೈವ ಪಂಚಮುಖಿ ಆಂಜನೇಯ ದೇವರು ಹಾಗೂ ಕೋದಂಡರಾಮ ದೇವರು ಹಾಗೆ ಸ್ಥಳ ಸಾಹಿತ್ಯದಲ್ಲಿರುವಂತಹ ಎಲ್ಲ ಶಕ್ತಿಗಳ ಪರಿಚಯವನ್ನ ಕ್ಷೇತ್ರದ
ಆ ಪವಾಡವನ್ನು ತಿಳಿಸಿಕೊಡುವಂತ ವೆಬ್ಸೈಟ್. ಇಲ್ಲಿ ಪೂಜಾ ವಿವರಗಳು, ಬ್ರಹ್ಮಕಲಶೋತ್ಸವದ ಮಾಹಿತಿಗಳು, ಹಾಗೆ ಸೇವಾ ವಿವರಗಳು ಎಲ್ಲವೂ ನಾಡಿನುದ್ದಕ್ಕೂ ಎಲ್ಲರಿಗೂ ಸಿಗುವಂತಹ ಒಂದು ವೆಬ್ಸೈಟ್ ಇದಾಗಿದೆ ಹನುಮಗಿರಿ. ಈ ವೆಬ್ಸೈಟ್ ಇದನ್ನ ಸರ್ವವಿಘ್ನ ನಿವಾರಕರಾದ ವಿಘ್ನೇಶ್ವರನನ್ನು ಸ್ಮರಿಸುತ್ತಾ ಇಂದಿನ ಶುಭ ಸಮಾರಂಭದ ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಆತ್ಮೀಯ ಭಕ್ತಾಭಿಮಾನಿ ಬಂಧು ಭಗಿನಿಯರೇ, ಈ ಕ್ಷೇತ್ರ ಹನುಮಗಿರಿಯ ಬ್ರಹ್ಮಕಲಶ ಅಂತ ಹೇಳಿದರೆ ಅದು ಇಡೀ ಸಮಾಜದ ಒಂದು ಉತ್ಸವವಾಗಬೇಕು. ಇಡೀ ಸಮಾಜದ ಎಲ್ಲ ವರ್ಗದವರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಅದನ್ನು ಅತ್ಯಂತ ಶಾಸ್ತ್ರೀಯವಾಗಿ ವಿಜೃಂಭಣೆಯಿಂದ ನೆರವೇರಿಸಬೇಕು ಅಂತೇಳಿ ಹೇಳುವಂಥ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಇದರ ಆಡಳಿತ ವರ್ಗದವರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ, ತ್ಯಾಗ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ನೋಡ್ತೇವೆ. ಏನು ಸಾಮಾನ್ಯ ಕೆಲಸ ಅಲ್ಲ. ಇಡೀ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ, ಅಂತಾರಾಜ್ಯ ಕೇರಳ ರಾಜ್ಯದ ಅಲ್ಲಿ ಕೂಡ ಇವರ ಈ ಪ್ರಯತ್ನ ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಈ ರಾಮಾಂಜನೇಯ ಕ್ಷೇತ್ರದ ಬ್ರಹ್ಮಕಲಶ ಅಂತ ಹೇಳಿದರೆ ಇಡೀ ಒಂದು ಹಿಂದೂ ಸಮಾಜದ ಒಂದು ವಿಶಿಷ್ಟವಾದಂತಹ ಎಲ್ಲರನ್ನು ಒಟ್ಟುಗೂಡಿಸುವಂತಹ ಒಂದು ಕಾರ್ಯಕ್ರಮ ಆಗಬೇಕು. ಅದು ಕೇವಲ ಕೆಲವೇ ಜನರದ್ದು ಅಂತ ಹೇಳಿ ಸೀಮಿತ ಆಗಬಾರದು ಅಂತ ಹೇಳುವ ಒಂದು ಮಹದುದ್ದೇಶವೇ ಇದಕ್ಕೆಲ್ಲ ಕಾರಣ. ನಾವು ಇಂಥ ಒಂದು ಈ ಪುಣ್ಯ ಕಾರ್ಯದಲ್ಲಿ ನಮ್ಮ ತನು ಮನ ಧನಗಳನ್ನು ನಮ್ಮಿಂದ ಆದಷ್ಟು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸಮರ್ಪಣೆ ಮಾಡಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಶಕ್ತಿಯನ್ನು, ಭಕ್ತಿಯನ್ನು, ಯೋಗ ಭಾಗ್ಯವನ್ನು ನಮ್ಮ ಆ ಗ್ರಾಮದೇವರಾದ ಪರಿವಾರ ಪಂಚಲಿಂಗೇಶ್ವರ ದೇವರು, ಅದೇ ರೀತಿ ಸ್ಥಳ ಸಾನ್ನಿಧ್ಯ ಕೋದಂಡರಾಮ ಆಂಜನೇಯ ದೇವರು ಹಾಗೂ ನಾವು ನಂಬಿಕೊಂಡು ಬರುವ ಎಲ್ಲ ದೇವರುಗಳು, ಗುರುಹಿರಿಯರು ನಮಗೆ ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ಎರಡು ಮಾತುಗಳನ್ನು ನುಡಿದರು. ತಮ್ಮ ಶುಭ ಹಾರೈಕೆ ಶ್ರೀರಕ್ಷೆಯಾಗಿ ಭಾವಿಸುತ್ತಾ ಇದೀಗ ಉದ್ಯಮಿಗಳು, ಹತ್ತಿರದ ಕ್ಷೇತ್ರ ಗೆಜ್ಜೆಗಿರಿಯ ಮುಕ್ತೇಶ್ವರರು ತಾವುಗಳು ಇದೀಗ ಶುಭ ಹಾರೈಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಶ್ರೀ ಕ್ಷೇತ್ರ ಹನುಮಗಿರಿಯ ದಿವ್ಯ ಸಾನ್ನಿಧ್ಯದ ದಿವ್ಯ ಶಕ್ತಿಗಳ ಪಾದರ ಕಮಲಕ್ಕೆ ನಮಿಸುತ್ತಾ, ಹನುಮಗಿರಿ ಕ್ಷೇತ್ರದ ಕೋದಂಡರಾಮ ಮತ್ತು ಪಂಚಮುಖಿ ಆಂಜನೇಯ ಎರಡು ದೇವರುಗಳ ಬ್ರಹ್ಮಕಲಶೋತ್ಸವದ ಸುಮುಹೂರ್ತದಲ್ಲಿ ಇವತ್ತು ಚಪ್ಪರ ಮುಹೂರ್ತ ಮತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆ, ವೆಬ್ಸೈಟ್ ಅನಾವರಣದ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಈ ದೇವಸ್ಥಾನದ ಅಧ್ಯಕ್ಷರಾಗಿರುವಂಥ ಹಿರಿಯರವರಿಗಿಂತ ನನ್ನ ಅಚ್ಯುತಮೂರ್ತಿ ಅವರಲ್ಲಿ, ವೇದಿಕೆಯಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಭಕ್ತ ವೃಂದದವರಿಗೆ, ಇವತ್ತು ಸನಾತನ ಸಂಸ್ಕೃತಿಯ ಕರಾವಳಿಯ ಭಾಗದಲ್ಲಿರುವಂಥ ಒಂದು ಸುಂದರ ರಮಣೀಯವಾದ ಪರಿಸರದಲ್ಲಿ ಎರಡು ದೇವರುಗಳು ನೆಲೆಸಿರುವಂಥ ರಾಮ ಮತ್ತು ಆಂಜನೇಯ ದೇವರನ್ನು ನೆಲೆಸಿರುವಂಥ ಕ್ಷೇತ್ರ ಅದು ಹನುಮಗಿರಿ ಕ್ಷೇತ್ರ. ಈ ಹನುಮಗಿರಿ ಕ್ಷೇತ್ರದ ಪ್ರಾಮುಖ್ಯವಾಗಿ 15 ವರ್ಷ ಈ ದೇವಸ್ಥಾನದ ಇತಿಹಾಸದಲ್ಲಿ ಪ್ರಥಮವಾಗಿ ಇವತ್ತು 9 ತಾರೀಕಿಂದ ಏಪ್ರಿಲ್ 9ರಿಂದ 12 ತಾರೀಕುವರೆಗೆ ನಡೆಯುವಂಥ ಬ್ರಹ್ಮಕಲಶೋತ್ಸವದ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಯೋಗ ಅಂತ ಹೇಳುವಂಥದ್ದು. ಯಾಕೆಂದರೆ ಇತಿಹಾಸ ಮಾಡುವಂಥ ಒಂದು ಸಂದರ್ಭ ನಮ್ಮ ಎದುರಿಗೆ ಇದೆ.
ಆ ಇತಿಹಾಸ ಮಾಡುವಂಥ ಸಂದರ್ಭ. ಯಾಕೆಂದರೆ ಇವತ್ತು ಹನುಮಗಿರಿ ಅಂದರೆ ಅದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನಾವು ಹೇಳ್ಬೋದು. ಯಾಕೆಂದರೆ ಪುತ್ತೂರಿಂದ ಏರುವಂತ ಬರುವಾಗ ಅಲ್ಲಿ ಕ್ಷೇತ್ರ ಯಾವ ಕ್ಷೇತ್ರ ಅಂತ ಹೇಳುವಾಗ ಬರುವಂಥದ್ದು ಹನುಮಗಿರಿ ಕ್ಷೇತ್ರ, ಗಿಜ್ಜಿಗಿರಿ ಕ್ಷೇತ್ರ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಅಂತ ಇರುವಂಥದ್ದು. ಅಂತ ಕ್ಷೇತ್ರವನ್ನು ಇವತ್ತು ನಾವು ಪಾವನಗೊಳಿಸುವಂಥ ಕೆಲಸ ನಮ್ಮಿಂದ ಆಗುವಂಥದ್ದು ಸಂದರ್ಭ. ಆದ ಕಾರಣ ಇವತ್ತು ಹನುಮಗಿರಿಯ ಈ ಒಂದು ಪ್ರತಿಯೊಂದು ಹಂತದಲ್ಲಿ ನಾವು ಪ್ರತಿ ಸಲ ನಾವು ಮೀಟಿಂಗ್ ಕರೆಯುವಾಗ ಅಥವಾ ಇಲ್ಲಿಯ ಎಲ್ಲ ಭಕ್ತರು ನೋಡುವಾಗ ಸತತ ಒಂದು ಮೀಟಿಂಗ್ಗೆ 400-500 ಜನ ಬರಬೇಕಿದ್ರೆ ಬ್ರಹ್ಮ ಕಲಶೋತ್ಸವಕ್ಕೆ ಎಷ್ಟು 4 ದಿವಸದ ಕಾರ್ಯಕ್ರಮಕ್ಕೆ ಎಷ್ಟು ಬಂದರು ಅಂತ ನಮ್ಮ ಊಹೆ ನಿಲುಕದಷ್ಟು. ಯಾಕಂದರೆ ಕಾಸರಗೋಡು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಕಡಬ, ಪುತ್ತೂರು ಜಿಲ್ಲೆಯ ತಾಲೂಕು ಅಂತ ಬರುವಂಥ ಈ ಒಂದು ಎಲ್ಲ ಗ್ರಾಮ ಸಮಿತಿ ರಚನೆ ಆಗಿದೆ. ಬೇರೆ ಬೇರೆ ಹಂತದಲ್ಲಿ ಈಗಾಗಲೇ ಪದಾಧಿಕಾರಿಗಳು ತಿಂಗಳುಗಟ್ಟಲೆ ಶ್ರಮ ವಹಿಸಿದ್ದಾರೆ. ಆ ದಿನ ಇನ್ನು ಹತ್ತಿರದಲ್ಲಿದೆ. ಇವತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆಯಾಗಿದೆ. ಇನ್ನು ಅದನ್ನು ವಿತರಿಸುವ ಕೆಲಸ ಆಗಬೇಕಾಗಿದೆ. ಚಪ್ಪರ ಮುಹೂರ್ತ ಬೆಳಿಗ್ಗೆ ನನಗೆ ಕೂಡ ಅದರ ಒಂದು ಯೋಗ ಕೂಡಿ ಬಂದಿದೆ. ಆ ಚಪ್ಪರ ಮುಹೂರ್ತ ಮಾಡುವಂಥ ಕೆಲಸ ಇನ್ನು ಅದರ ಕೆಲಸ ಆಗಬೇಕಾಗಿದೆ. ಎಲ್ಲವೂ ಅದು ನಮ್ಮ ಕೈಯಿಂದ ಆಗಬೇಕಾಗಿದೆ. ಯಾಕೆಂದರೆ ಇವತ್ತು ಆ ಕೆಲಸ ಸಿಗುವುದು ಅಪರೂಪ. ಒಂದು ದೇವಸ್ಥಾನದ ಯಾವುದೇ ದೇವಸ್ಥಾನ ದೈವಸ್ಥಾನ ಆಗಲಿ ಅದರ ಕೆಲಸಕ್ಕೆ ಸಿಗುವಂಥದ್ದು ನಮಗೆ ಅಪರೂಪ. ಆ ಕೆಲಸ ಮಾಡಿದಾಗ ಅದರ ಫಲ ನಮ್ಮಿಂದ ನಾವು ಅದನ್ನು ಅಪೇಕ್ಷಿಸುವಂಥದ್ದಲ್ಲ. ಆ ಫಲವನ್ನು ದೇವರು ಒಂದು ರೂಪದಲ್ಲಿ ಕೊಟ್ಟೇ ಕೊಡ್ತಾರೆ. ಅಂತ ಕೆಲಸ ಇವತ್ತು ಅನುಭವಿಗೆ ಆಗಬೇಕಾಗಿದೆ. ಆದ ಕಾರಣ ನನ್ನ ಇಚ್ಛೆಯನ್ನು ಮಾತಾಡೋದಿಲ್ಲ. ನಾವು ನಮ್ಮ ಪ್ರಯತ್ನದಿಂದ ಇದರಲ್ಲಿ ಯಾರು ಅಧ್ಯಕ್ಷರು, ಉಪಾಧ್ಯಕ್ಷರು, ಯಾರು ಪದಾಧಿಕಾರಿಗಳಾಗ್ತಲ್ಲ, ನಾವೆಲ್ಲರೂ ಕಾರ್ಯಕರ್ತರೆಂಬ ಭಾವನೆಯಲ್ಲಿ, ಸನಾತನ ಹಿಂದೂ ಧರ್ಮದವರೆಂಬ ಭಾವನೆಯಲ್ಲಿ ಈ ಕ್ಷೇತ್ರದ 4 ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡುವಂಥ ಕೆಲಸ ನಾವು ಮಾಡೋಣ. ನಾವೆಲ್ಲ ಒಗ್ಗಟ್ಟಾಗಿ ಸೇರಿದಾಗ ಮಾತ್ರ ಇದೊಂದು ಸಾಧ್ಯ ಆಗ್ತದೆ. ಅದರ 8 ತಾರೀಕಿಗೆ ಹೊರೆಕಾಣಿಕೆ ಅಂತ ಇರ್ಬೋದು. ಆ ಹೊರೆಕಾಣಿಕೆ ಯಾವಾಗ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತದ ಆವಾಗ ಬ್ರಹ್ಮಕಲಶದ ಕೆಲಸ ಕೂಡ ಒಳ್ಳೆ ರೀತಿಯಲ್ಲಿ ಬರ್ತದೆ. ಅದು ಎಲ್ಲ ಕಡೆಯಲ್ಲಿ ನಾವು ನೋಡಿದ ನಿದರ್ಶನಗಳು ಇದೆ. ಆದ ಕಾರಣ ಎಲ್ಲ ಆತ್ಮೀಯರಿ ನಾವೆಲ್ಲ ಒಟ್ಟಾಗಿ ಸೇರಿ ಹನುಮಗಿರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನು ಎಲ್ಲ ಕಡೆಯಿಂದ ಜನ ಬರುವಂಥ ನಿರೀಕ್ಷೆಯನ್ನು ಇಟ್ಟು ಒಳ್ಳೆ ರೀತಿಯಲ್ಲಿ ಮಾಡುವ ಆ ದೇವರ ಕೃಪೆಗೆ ಅನುಗ್ರಹ ಆಗುವುದು ಹೇಳುತ್ತಾ ನಾನು ಕೂಡ 4 ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗಿಂದ ಸಂಜೆ ತನಕ ನಮ್ಮ ಕಾಲೇಜಿಂದ ಈಗಾಗಲೇ ನಾನು ಮಾತಾಡಿದ್ದೇನೆ. 55 ಮಕ್ಕಳನ್ನು ಕೂಡ ನಮ್ಮ ಕಾಲೇಜಿಂದ 4 ದಿವಸ ಕೂಡ ಅವ್ರ ಭೋಜನ ಶಾಲೆಗೆ ಆಗಲಿ ಕ್ಲೀನಿಗೆ ಆಗಲಿ ನಾನು ಕಲಿಸ್ತೇನೆ ಅಂತ ಈಗಾಗಲೇ ಅಧ್ಯಕ್ಷರ ಹತ್ರ ಹೇಳಿದ್ದೇನೆ. ನಾನು ಅದರಲ್ಲಿ ಕೂಡ ನಾನು ಭಾಗಿಯಾಗ್ತೇನೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆ. ಈ ಸಂಭ್ರಮದ ಸಂದರ್ಭದಲ್ಲಿಯೂ ತಾವಿದ್ದು ಸಹಕರಿಸಬೇಕಾಗಿ ಮಗದೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮ ನೇರ ಪ್ರಸಾರಗೊಳ್ತಾ ಇದೆ. V4 ಚಾನಲ್ನಲ್ಲಿ ಅದನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಈ ಸಂದರ್ಭದಲ್ಲಿ ನಾವು ಈ ಬ್ರಹ್ಮಕಲಶ ಸಂದರ್ಭವನ್ನು ಈ ಸಂಭ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕು. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ಸುದ್ದಿ ಚಾನೆಲ್ ಅವರು ಬಂದಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದ ವಂದನೆಯನ್ನ ಸಲ್ಲಿಸುತ್ತಾ ತಮ್ಮ ಶುಭ ಹಾರೈಕೆ ತಾವು ಮುಂದಕ್ಕೂ ನಮ್ಮ ಈ ಬ್ರಹ್ಮಕಲಶದ ಈ ಸಂಭ್ರಮವನ್ನು ನಾಡಿನುದ್ದಕ್ಕೂ ಪ್ರಸರಿಸಬೇಕು ಎಂಬುದರ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಭಾಧ್ಯಕ್ಷದ ಮಾತುಗಳನ್ನು ಮಾಡಿ ಶುಭ ಹಾರೈಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೋಲಗ್ರಾಮ ದೇವರು ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯನ್ನ ಮನಸಾರ ಸ್ಮರಣೆ ಮಾಡಿಕೊಳ್ಳುತ್ತ ಇವತ್ತು ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ಅದಕ್ಕಿಂತ ಮುಂಚಿತವಾಗಿ ಚಪ್ಪರ ಮಹೋತ್ಸವದ ಕಾರ್ಯಕ್ರಮ ನಡೆದಿದೆ. ಇವತ್ತು ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ
ನಮ್ಮ ಬ್ರಹ್ಮಕಲಶ ಸಮಿತಿಯ ಎಲ್ಲ ಉಪಾಧ್ಯಕ್ಷರುಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿರುವಂಥ ನಮ್ಮೆಲ್ಲ ಆತ್ಮೀಯರಾಗಿರುವಂಥ ಈ ಊರಿನ ಧಾರ್ಮಿಕ ಮುಖಂಡರಾಗಿರುವಂಥ ಸನ್ಮಾನ್ಯ ಶ್ರೀಕೃಷ್ಣ ಭಟ್ರವರೇ, ಹಾಗೆ ಚಪ್ಪರ ಮಹೋತ್ಸವವನ್ನು ನಡೆಸಿಕೊಟ್ಟಿರುವಂಥ ಕೆಜಿಗಿರಿ ಕ್ಷೇತ್ರದ ಗೌರವಾಧ್ಯಕ್ಷರು, ಹಾಗೆ ಪುತ್ತೂರಿನಲ್ಲಿ ಶೈಕ್ಷಣಿಕವಾಗಿ ವಿಶೇಷ ಕ್ರಾಂತಿಯನ್ನು ಮಾಡಿರುವಂಥ ಅಕ್ಷಯ ಕಾಲೇಜಿನ ಚೇರ್ಮನ್ ಆಗಿರುವಂಥ ಸನ್ಮಾನ್ಯ ಜಯಂತ್ ನಡ್ಬಂದವರೇ, ನಮ್ಮ ಕ್ಷೇತ್ರದ ವೆಬ್ಸೈಟನ್ನು ಅನಾವರಣ ಮಾಡಿರುವಂಥ ನಮ್ಮೆಲ್ಲ ಆತ್ಮೀಯರಾಗಿರುವಂಥ ಸನ್ಮಾನ್ಯ ಸಂತೋಷ್ ಕುಮಾರ್ ಅವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಉಪಾಧ್ಯಕ್ಷರು ಮತ್ತು ವಿವಿಧ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಎಲ್ಲ ಸದಸ್ಯರು, ವಿಶೇಷವಾಗಿ ಈಶ್ವರ ಮಂಗಲದ ಹನುಮಗಿರಿಯ ನಮ್ಮ ಈ ಬ್ರಹ್ಮಕಲಶದ ಯಶಸ್ಸಿನ ಹಿಂದೆ ಇರುವಂಥ ಸುಮಾರು 62 ಗ್ರಾಮಗಳ ಗ್ರಾಮಸ್ಥೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಸಂಚಾಲಕರು ಎಲ್ಲ ಇದ್ದೀರಿ. ಅವರನ್ನು ಕೂಡ ಮನಸ್ಸಾರ ಸ್ಮರಣೆ ಮಾಡಿಕೊಳ್ಳುತ್ತಾ ವಿಶೇಷವಾಗಿ ಮಾಧ್ಯಮದ ಮಿತ್ರರು, ಹನುಮಗಿರಿಯ ಬ್ರಹ್ಮಕಲಶ ಆರಂಭ ಆದ ನಂತರ ಇವತ್ತಿನವರೆಗೆ ನಮಗೆ ಒಳ್ಳೆಯ ರೀತಿಯ ಒಂದು ಪ್ರಚಾರವನ್ನು ಕೊಡುವಂಥದ್ದು ಮತ್ತು ನಮ್ಮ ಎಲ್ಲ ಸಂದೇಶಗಳನ್ನು ವಿಷಯಗಳನ್ನು ಸಾರ್ವಜನಿಕರಿಗೆ ತೆರೆದಿಟ್ಟಿರುವಂಥ ಕಾರಣವಾಗಿರ್ತದನ್ನ ಎಲ್ಲ ಮಾಧ್ಯಮದ ಮಿತ್ರರಿಗೆ ಏಪ್ರಿಲ್ 9, 10, 11, 12 ತಾರೀಕಿಗೆ ಬ್ರಹ್ಮಕಲಶೋತ್ಸವಕ್ಕೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಗಳನ್ನು ರಚನೆ ಮಾಡಿದೆ. ಆನಂತರ ನಿರಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೀಟಿಂಗ್ಗಳನ್ನು ಮಾಡುವ ಮೂಲಕ ಒಂದು ಒಳ್ಳೆಯ ಬ್ರಹ್ಮಕಲಶಕ್ಕೆ ಬೇಕಾದಂಥ ಒಂದು ಮಾರ್ಗದರ್ಶನವನ್ನು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನೀಡಿದ್ದಾರೆ. ಇವತ್ತು ಅನಿವಾರ್ಯ ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಅದನ್ನು ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಜೊತೆಯಲ್ಲಿ ಹೇಳಿದ್ದಾರೆ. ಇವತ್ತು ಬರಲಿಕ್ಕೆ ಆಗಲಿಕ್ಕೆ ಒಂದು ಕ್ಷಮೆಯನ್ನು ಕೂಡ ಎಲ್ಲರಿಗೆ ತಿಳಿಸಬೇಕು ಅಂತ ಹೇಳುವಂಥ ಮಾತನ್ನು ಕೊಟ್ಟಿದೆ. ನಾಳೆ ದಿವಸ ಪುನಃ ನಾನು ಬಂದು ನಮ್ಮ ಒಟ್ಟಿಗೆ ಏನೆಲ್ಲ ಆಗಬೇಕು ಅದನ್ನೆಲ್ಲ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ರೀತಿಯಲ್ಲಿ ಬ್ರಹ್ಮಕಲಶ ಒಂದು ನಾಭೂತು ಅಂತ ಹೇಳುವಂಥ ರೀತಿಯಲ್ಲಿ ಇಷ್ಟವರೆಗೆ ಆಗಲಿಲ್ಲ ಅಂತ ಹೇಳುವಂಥ ಒಂದು ಬ್ರಹ್ಮಕಲಶ ಆಗಬೇಕು ಅಂತ ಹೇಳಿ ನಾವೆಲ್ಲ ಕಲ್ಪನೆ. ಬಹುಶಃ ಅದೇ ರೀತಿಯಲ್ಲಿ ಆಗಬೇಕು ಅಂತಾದರೆ ಇದಕ್ಕೆ ಈ ಭಾಗದ ಎಲ್ಲ ಜನರ ಸಹಕಾರಗಳು ಅವಶ್ಯಕತೆ ಇದೆ. ಜೊತೆಯಲ್ಲಿ ಈಗಾಗಲೇ ನನಗೆ ಒಳ್ಳೆಯ ರೀತಿಯ ಸ್ಪಂದನಗಳು ಸಿಕ್ಕಿದೆ. ಕೋಟಿ ನಾಮಕಾರಕ ಜಪಯಜ್ಞವನ್ನು ಮಾಡಿ ಅಲ್ಲಿ ಯಾಗವನ್ನು ಮಾಡುವುದು ತೀರ್ಮಾನ ಮಾಡಿದೆವು. ನನ್ನಷ್ಟೇ ಎಲ್ಲ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ತಾವು ದೇವರ ಸೇವೆಯಲ್ಲಿ ಪ್ರಾಪ್ತರಾಗಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಿಕೊಂಡು ಒಂದು ಕಾರ್ಯಕ್ರಮ ನಡೆಯಿತು. ಈ ಹಿನ್ನೆಲೆಯಲ್ಲಿ 60 ಗ್ರಾಮಗಳಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ಹತ್ತಿರದ ಬಂಟ್ವಾಳದ ಕೆಲವು ಭಾಗಗಳು, ಹಾಗೆ ಸುಳ್ಯದ ಸುಮಾರು 12 ಗ್ರಾಮಗಳು, ಹಾಗೆ ಕೇರಳದ ಒಂದು ನೇರಪಾಡಿ, ಅಡೂರು ಮತ್ತು ಬೆಳ್ಳೂರು ಈ ಭಾಗದ ಅಲ್ಲಿ ನಾವು ಭಕ್ತಾದಿಗಳ ಸಂಪರ್ಕ ಮಾಡಿಕೊಂಡು ಅಲ್ಲಿ ಗ್ರಾಮ ಸಮಿತಿಗಳನ್ನು ರಚನೆ ಮಾಡುವ ಮೂಲಕ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜನ ಭಾಗವಹಿಸುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ತುಂಬ ಸಂತೋಷ ಆಗಿದೆ. ಇವತ್ತಿನ ಈ ಆಮಂತ್ರಣ ಬಿಡುಗಡೆ ಕಾರ್ಯಕ್ರಮ ಕೂಡ ಕನಕಮಂಜಲ, ಜಾಸೂರು, ಸುಳ್ಯ ಮತ್ತು ತವಳೂರು, ಬಂಟ್ವಾಳ, ಕೆರಿನದಿಂದ, ಈಚವಣಿ, ಮಾಣಿಲದಿಂದ, ಅದೇ ರೀತಿ ಪುತ್ತೂರಿನ ಎಲ್ಲ ಭಾಗಗಳಿಂದ, ಪುತ್ತೂರು ನಗರದಿಂದ ಕೂಡ ತುಂಬ ಜನ ಬಂದಿದ್ದಾರೆ. ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಇತರ ಪದಾಧಿಕಾರಿಗಳು ಬಂದಿದ್ದಾರೆ. ಎಲ್ಲರಿಗೂ ನಾನು ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಮತ್ತು ಉತ್ತೇಜನವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಚಪ್ಪರ ಮಹೋತ್ಸವದ ಮೂಲಕ ಬ್ರಹ್ಮಕಲಶದ ಒಂದು ರೀತಿಯಲ್ಲಿ ವಿವಿಧ ಸಮಿತಿಗಳಿಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡುವಂಥ ಕೆಲಸಗಳು ಆಗಿದೆ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಮೊನ್ನೆ ದಿವಸ ನಮ್ಮ ಕ್ಷೇತ್ರದಲ್ಲಿ ನಳಿನ್ ಕುಮಾರ್ ಅಧ್ಯಕ್ಷತೆಯಲ್ಲಿ 30 ಉಪಸಮಿತಿಗಳನ್ನು ರಚನೆ ಮಾಡಿಕೊಂಡು 30 ಉಪಸಮಿತಿಗಳ ಸಂಚಾಲಕರಿಗೆ ಒಂದು ಫೈಲನ್ನು ಹಸ್ತಾಂತರ ಮಾಡುವ ಮೂಲಕ ಇನ್ನು ಎಲ್ಲ ವಿಚಾರಗಳನ್ನು ನೀವು ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಆರಂಭದಲ್ಲಿ ಲಕ್ಷೋತ್ತರ ನಾಳಿಕೆಯರ ಸಮರ್ಪಣಾ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಎಲ್ಲ ಭಕ್ತಾದಿಗಳು ಶ್ರೀರಾಮದೇವರಿಗೆ ಮತ್ತು ಹನುಮಂತನಿಗೆ ಒಂದೊಂದು ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಬೇಕು. ಮಾರ್ಚ್ 2ನೇ ತಾರೀಕಿನ ದಿವಸ ಅದಕ್ಕೆ ಚಾಲನೆ ನೀಡಿದ್ದು ಅತ್ಯಂತ ಅದ್ದೂರಿಯಿಂದ ಅವತ್ತು ಆರಂಭ ಆಗಿದೆ. ಆನಂತರದ ದಿವಸಗಳಲ್ಲಿ ಕೂಡ ಈ ದಿವಸಕ್ಕೆ ಯಾರಾದರೂ ಭಕ್ತಾದಿಗಳು ಬರುವಾಗ ಒಂದು ಕ್ಷೇತ್ರಕ್ಕೆ 2 ನಾಳಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗ್ರಾಮಗಳಲ್ಲಿ ಸತತ ಮಾಡಿದ್ದನ್ನು ಒಂದೇ ರೀತಿಯಲ್ಲಿ ಒಂದೇ ವಾಹನದಲ್ಲಿ ತಂದು ಅರ್ಪಣೆ ಮಾಡುವಂಥ ವ್ಯವಸ್ಥೆಗಳು ಆಗಿದೆ. ಮಾರ್ಚ್ 2ನೇ ತಾರೀಕಿನಿಂದ ಬ್ರಹ್ಮಕಲಶ ಆರಂಭವರೆಗೆ ಕೂಡ ಈ ಒಂದು ಅವಕಾಶಗಳಿರ್ತದೆ. ಜೊತೆಯಲ್ಲಿ ಮಾರ್ಚ್ 25ನೇ ತಾರೀಕಿನ ದಿವಸ ರಾಮನವಮಿ ಆರಂಭ ಆಗುತ್ತದೆ. ರಾಮನವಮಿಯ ಆರಂಭದ ದಿವಸ ಅಯೋಧ್ಯೆಯ ಶ್ರೀರಾಮ ಮಂದಿರದಿಂದ ಜ್ಯೋತಿಯನ್ನು
ಮೂಲ ಮಂದಿರ ಜ್ಯೋತಿಯಿಂದ ತೆಗೆದುಕೊಂಡು ಈ ಕ್ಷೇತ್ರಕ್ಕೆ ಬರುವಂಥ ವ್ಯವಸ್ಥೆಗಳು ಆಗ್ತದೆ. ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಆಗಿದೆ, ಯಾವ ದಿವಸ ಎಲ್ಲಿಗೆ ಬರ್ತದೆ ಅಂತ ಹೇಳ್ಬೋದು. 22ನೇ ತಾರೀಕಿನ ದಿವಸ ಅಯೋಧ್ಯೆಯಿಂದ ಹೊರಟಂಥ ಒಂದು ಜ್ಯೋತಿ ಎಲ್ಲ ಭಾಗಗಳಿಗೆ ಹೋಗಿ ಕೊನೆಗೆ 9ನೇ ತಾರೀಕಿನ ದಿವಸ ಹನುಮಗಿರಿ ಕ್ಷೇತ್ರಕ್ಕೆ ಬರ್ತದೆ. ಸಾಮಾನ್ಯ ಮುರಳಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ಲಕ್ಷೋತ್ತರ ನಾಳಿಕೆಯರ ಸಮರ್ಪಣೆ ಕೂಡ ಎಲ್ಲ ಗ್ರಾಮ ಸಮಿತಿಯ ಸಮಿತಿಯವರು ಸಂಗ್ರಹ ಮಾಡಿಕೊಂಡು ಇಲ್ಲಿಗೆ ಕಳಿಸಿಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಅದರ ನೇತೃತ್ವವನ್ನು ಕೂಡ ಅರುಣ್ ಕುಮಾರ್ ಬುದ್ದಿಲ ಮತ್ತು ರಾಧಾಕೃಷ್ಣ ಬೋರ್ಕರ್ ನೇತೃತ್ವದಲ್ಲಿ ಎಲ್ಲ ಸಂಚಾಲಕರ ಮೂಲಕ ಆಗ್ತಾ ಇದೆ. ಅದೇ ರೀತಿ ಕೋಟೆ ರಾಮತಾರಕ ಜಪಯಜ್ಞವನ್ನು 100 ಜನ ವೈದ್ಯರು ಮಂಗಳೂರಿನ ಸತ್ಯಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಇಲ್ಲಿ 10 ಗುಡ್ಡಗಳಲ್ಲಿ ಯಾಗವನ್ನು ಮಾಡಿದ್ದೀವಿ. ಅಂದರೆ 1 ಕೋಟಿ ರಾಮತಾರಕ ಜಪವನ್ನು ಎಲ್ಲ ಭಕ್ತಾದಿಗಳು ಈಗ ಎಷ್ಟು ನಾವು ಹೇಳಿದೆವು 60 ಗ್ರಾಮಗಳ ಎಲ್ಲ ಗ್ರಾಮಗಳ ಹಿಂದೂಗಳು ಅದರಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡಿಕೊಡ್ತಾರೆ. ಜೊತೆಯಲ್ಲಿ ಈಗಾಗಲೇ ಯಾರೆಲ್ಲ ಗ್ರಾಮ ಸಮಿತಿಯ ಸಂಚಾಲಕರಿದ್ದಾರೆ ಅವರು ಈಗಾಗಲೇ ಎಲ್ಲ ಗ್ರಾಮಗಳಿಗೆ ರಾಮದೇವರ ರಕ್ಷೆಯನ್ನು ಕೊಂಡು ಹೋಗಿದ್ದಾರೆ. ಅಲ್ಲಿ ದೀಕ್ಷೆಯನ್ನು ಕೊಡುವಂಥ ಕೆಲಸಗಳಾಗ್ತದೆ. ಈ ಕ್ಷೇತ್ರದಲ್ಲಿ ಕೂಡ ನಿರಂತರ ರಾಮತಾರಕದ ದೀಕ್ಷೆಯನ್ನು ಕೊಟ್ಟು ಇಲ್ಲಿ ಜಪವನ್ನು ಮಾಡುವಂಥದ್ದು ಇದೆ. ಮೊನ್ನೆ ದಿವಸದ ನಂತರ ಬೇರೆ ಬೇರೆ ಭಾಗಗಳಿಂದ ಬಂದು ಕ್ಷೇತ್ರದ ದೀಕ್ಷೆಯನ್ನು ತೆಗೆದುಕೊಳ್ತಾರೆ ಮತ್ತು ಕ್ಷೇತ್ರದಲ್ಲಿ ರಾಮತಾರಕ ಜಪವನ್ನು ಮಾಡ್ತಾ ಇದ್ದಾರೆ. ಇದರ ನೇತೃತ್ವವನ್ನು ಸಾಮಾನ್ಯ ಸೀತಾರಾಮರೇ ಗೈಡ್ ಮಾಡಿ ಅವರು ವಹಿಸಿಕೊಂಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳು ಆಗ್ತಾ ಇದೆ. ಅದೇ ರೀತಿಯಲ್ಲಿ ಭಜನಾ ಸಂಭ್ರಮವನ್ನು ಕೂಡ ಇದನ್ನು ಇಟ್ಟುಕೊಂಡಿದ್ದಾರೆ. ಬೇರೆ ಬೇರೆ ಭಾಗಗಳಿಂದ ಇದ್ದಂಥ ಭಜನಾ ತಂಡದವರು ಕೂಡ ಬಂದು ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಜೊತೆಯಲ್ಲಿ ನಾಡು ರಾಮ ಮಂದಿರದಿಂದ ಅಯೋಧ್ಯೆಯ ರಾಮರಥ ಬರುವಂಥ ಹಂತದಲ್ಲಿ ಕೂಡ ಆಯಾ ಊರಿಗೆ ಬರುವಾಗ ಎಲ್ಲ ಜನ ಅಲ್ಲಿಯ ಭಕ್ತಾದಿಗಳು ಭಜನೆಯ ತಂಡದವರು ಭಜನೆಯ ಮೂಲಕ ಆ ರಥವನ್ನು ಜ್ಯೋತಿಯನ್ನು ಸ್ವಾಗತ ಮಾಡುವಂಥದ್ದು ಮತ್ತು ಕ್ಷೇತ್ರದಲ್ಲಿ ಆಗುವಂಥ ಬ್ರಹ್ಮಕಲಶದ ಸಂದರ್ಭದಲ್ಲಿ ಎಲ್ಲ ಭಜನಾ ತಂಡದವರು ಇಲ್ಲಿ ಬಂದು ಭಜನೆಯನ್ನು ಮಾಡಬೇಕು ಎಂದು ವಿನಂತಿ ಮಾಡಿಕೊಂಡಿದ್ದಾರೆ. ಈಗಾಗಲೇ 180 ತಂಡಗಳು ನೋಂದಾವಣೆಯಾಗಿದೆ. ಕೆಲವು ತಂಡದವರು ಈಗಲೇ ಬಂದು ಇಲ್ಲಿ ರಾಮತಾರಕ ಜಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸಹ 1 ತಂಡದವರು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅದರ ನೇತೃತ್ವವನ್ನು ಸಾಮಾನ್ಯ ರಾಮಕೃಷ್ಣ ಕಾಟುವುಕೆ ಮತ್ತು ಪರಮೇಶ್ವರಿ ಬಿಬಿಡಿ ಅವರು ವಹಿಸಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಒಂದೊಂದು ಜವಾಬ್ದಾರಿಯನ್ನು ಒಬ್ಬೊಬ್ಬರಿಗೆ ಉಪಾಧ್ಯಕ್ಷರಿಗೆ ನಾವು ವಹಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಸಾಮಾನ್ಯ ರಾಧಾಕೃಷ್ಣ ಅವರು ಗ್ರಾಮ ಸಮಿತಿಯ ರಚನೆಯ ಸಂಚಾಲಕರಾಗಿ ಒಂದು ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ಮಾಡಿ ಇಡೀ ಗ್ರಾಮಗಳಿಗೆ ತಳಮಟ್ಟಕ್ಕೆ ಸ್ಪರ್ಶವಾಗುವ ರೀತಿಯಲ್ಲಿ ಅವರ ಪ್ರಯತ್ನಗಳಾಗಿದೆ. ಮತ್ತು ಇವತ್ತು ಕೂಡ ನಿರಂತರ ಒಂದು ಸಂಪರ್ಕವನ್ನು ಇಟ್ಟುಕೊಳ್ಳುವ ಮೂಲಕ ಈ ಕ್ಷೇತ್ರದಲ್ಲಿ ಆಗುವಂಥ ಎಲ್ಲ ವ್ಯವಸ್ಥೆಗಳನ್ನು ತಿಳಿಸುವಂಥದ್ದು ಮತ್ತು ಇಲ್ಲಿಗೆ ಒಂದು ರೀತಿಯಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಮುಂದೆ ಕೂಡ ಅದರ ರೀತಿಯಲ್ಲಿ ಜವಾಬ್ದಾರಿ ವಹಿಸಿಕೊಳ್ತಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಅದಕ್ಕೂ ಕೂಡ ಪ್ರಮುಖರನ್ನು ಮಾಡಿ ಪ್ರತಿ ಗ್ರಾಮ ಸಮಿತಿಗಳಲ್ಲಿ ಸಾಮಾಜಿಕ ಜಾಲತಾಣದ ಪ್ರಮುಖರನ್ನು ಮಾಡಿ ಆ ಊರಿನ ಎಲ್ಲ ಹಿಂದೂಗಳನ್ನು ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿಸಿ ಕ್ಷೇತ್ರದಲ್ಲಿ ಆಗುವಂಥ ಎಲ್ಲ ಸಂದೇಶಗಳನ್ನು ಎಲ್ಲ ಮನೆಗಳಿಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನು ಮಾಡಿದೆ. ನಾವು ಎಲ್ಲರೂ ಗಮನಿಸಬಹುದು. ಅದು ಒಂದು ಎಲ್ಲವನ್ನು ಹೇಳಲಿಕ್ಕಾಗಲು ಒಂದು ಸಮಯಗಳ ಅಭಾವ ಇದೆ. ಒಂದು 2 ಉಲ್ಲೇಖ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು ಕೊಡ್ತೇಗಿ ಗ್ರಾಮದವರು ಆ ಒಂದು ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಬಾಕಿಯವರಿಗೆ ಮಾರ್ಗದರ್ಶನ ಆಗುವ ರೀತಿಯಲ್ಲಿ ಮಾಡಿದ್ದಾರೆ. ಅವರು ವಿಶೇಷ ಅಭಿನಂದನೆ ಸಲ್ಲಿಸ್ತಾರೆ. ಕಾರಣ ಇಷ್ಟೇ, ಒಂದು ಧಾರ್ಮಿಕ ಕಾರ್ಯಕ್ರಮ ಆಗುವಲ್ಲಿ ಒಂದು ನೇಮ ಆಗುವಲ್ಲಿ ಸಹಿತ ನಮ್ಮ ಕ್ಷೇತ್ರದ ಕೌಂಟರನ್ನು ಹಾಕಿ ಅಲ್ಲಿ ರಾಮತಾರಕ ದೀಕ್ಷೆಯನ್ನು ಕೊಡುವಂಥ ಹೆಸರು ಮಾಡಿ ಅದೇ ಮನೆಗೆ ಮುಟ್ಟಬೇಕು ಅಂತ ಹೇಳುವಂಥ ರೀತಿ. ಅದೇ ರೀತಿಯಲ್ಲಿ ಎಲ್ಲ ಸಮಿತಿಯವರು ಕೂಡ ಒಂದು ರಾಮತಾರಕದ ಜಪದ ದೀಕ್ಷೆಯನ್ನು ಎಲ್ಲ ಮನೆಗಳಿಗೆ ಕೊಡುವಂಥ ಹೆಸರುಗಳನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಡ್ತಾರೆ. ಅದೇ ರೀತಿಯಲ್ಲಿ ರಾಮನ ಜ್ಯೋತಿ ಕೂಡ ನಿಮ್ಮ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಜ್ಯೋತಿ ದೇವಸ್ಥಾನಕ್ಕೆ ನಾವು ಒಂದು ಕ್ಷೇತ್ರದಿಂದ ದೀಪವನ್ನು ಕೊಡ್ತೇವೆ. ಆ ದೀಪದಿಂದ ಎಲ್ಲ ಮನೆಯವರು ಕೂಡ ದೀಪವನ್ನು ಕೊಂಡು ಹೋಗಬೇಕು. ಆ ದೀಪದ ಮೂಲಕ ನಮ್ಮ ಮನೆಗಳಲ್ಲಿ ಕೂಡ ರಾಮನ ಬೆಳಕು ಇರಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ವಿಶೇಷವಾಗಿ ರಾಮತಾರಕ ಜಪವನ್ನು ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೂ ಬ್ರಹ್ಮಕಲಶದ ಸಂದರ್ಭದಲ್ಲಿ ರಾಮತಾರಕ ಯಾಗ ಪೂರ್ಣ ಆದ ನಂತರ ಪೂರ್ಣಾವತಿ ಸಂದರ್ಭದಲ್ಲಿ ಹವಿಸ ಅರ್ಪಣೆ ಆದ ನಂತರ ಅವರಿಗೂ ಕೂಡ ಈ ಯಾಗಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಎಲ್ಲರನ್ನ ಸಂಕಲ್ಪ ಮಾಡಿಸಿಕೊಂಡು ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ತೇವೆ. ಜೊತೆಯಲ್ಲಿ ವಿಶೇಷವಾಗಿ ರಾಮ ಮಂದಿರದಿಂದ ಬಂದಂಥ ಮೂಲ ಮೃತ್ತಿಕೆಯನ್ನು ಮತ್ತು ಗಂಗಾಜಲವನ್ನು ಕೂಡ ಅವತ್ತು ಪ್ರಸಾದ ರೂಪದಲ್ಲಿ ರಾಮತಾರಕ ಜಪವನ್ನು ಮಾಡಿದವರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಸಮಿತಿಯ ರಚನೆ ಹಂತದಲ್ಲಿ ಮಹಿಳಾ ತಂಡವನ್ನು ಕೂಡ ರಚನೆ ಮಾಡಿಕೊಂಡಿದ್ದೇವೆ. ನಮ್ಮ ಮಹಿಳಾ ತಂಡದ ಪ್ರಮುಖರಾಗಿ ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿದ್ದ ಶ್ರೀಮತಿ ವಿದ್ಯಾಗೌರಿ ಅವರಿದ್ದಾರೆ. ಅವರ ನೇತೃತ್ವದಲ್ಲಿ ನಾಳೆ ದಿವಸ
ತುಂಬ ಮಾತೆಯರು ಬಂದು ಇಲ್ಲಿ ಕ್ಷೇತ್ರದಲ್ಲಿ ಜಪವನ್ನು ಮಾಡಲಿಕ್ಕಿದೆ. ಅದೇ ರೀತಿಯಲ್ಲಿ ಗ್ರಾಮಗಳಲ್ಲಿ ಕೂಡ ಗ್ರಾಮ ಸಮಿತಿಗಳಲ್ಲಿ ಮಹಿಳಾ ಪ್ರಮುಖ ಮಾಡಿಕೊಂಡು ಒಂದು ಗ್ರಾಮದಿಂದ ಕನಿಷ್ಠ 25 ಜನರು ಮಹಿಳೆಯರನ್ನು ಅಲ್ಲಿಗೆ ಬರಬೇಕು, ಬ್ರಹ್ಮ ಸಂಘದಲ್ಲಿ ಸ್ವಯಂ ಸೇವಕರಾಗಿ ನಮ್ಮ ಜೊತೆ ಇರಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ಕೂಡ ಎಲ್ಲರೂ ತಯಾರಾಗಿದ್ದಾರೆ. ಆ ರೀತಿಯಲ್ಲಿ ಇಡೀ ಒಂದು ಮಹಿಳಾ ತಂಡದ ಮೂಲಕ ಈ ಒಂದು ಬ್ರಹ್ಮ ಕಲಶವನ್ನು ಅತ್ಯಂತ ಅದ್ದೂರಿ ಮಾಡಲಿಕ್ಕೆ ನಿಮ್ಮೆಲ್ಲ ಸಹಕಾರವನ್ನು ಯಾಚಿಸ್ತಾ ಇದೆ. ವಿಶೇಷವಾಗಿ ಎಲ್ಲ ಗ್ರಾಮ ಸಮಿತಿಯಲ್ಲಿ ಕೂಡ ಮತ್ತೊಂದು ವಿನಂತಿಯನ್ನು ಮಾಡ್ತಾರೆ. ಈಗಾಗಲೇ ನಮ್ಮ ಇವತ್ತು ಅತಿಥಿಗಳಾಗಿ ಬಂದಂಥ ಸಾಮಾನ್ಯ ನಡುವೆ ಜಯಂತ್ ಅವರು ಹೇಳಿ, ನಾವು ನನ್ನ ಶಾಲೆಯ ವಿದ್ಯಾರ್ಥಿಗಳನ್ನು 50 ಜನರನ್ನ ದಿವಸಕ್ಕೆ ನಾವು ಇಲ್ಲಿ ಕೊಟ್ಟು ಸ್ವಯಂ ಸೇವಕರ ಕೆಲಸ ಮಾಡಲಿಕ್ಕೆ ವಿನಂತಿ ಮಾಡಿಕೊಳ್ತೇನೆ ಅಂತ ಮಾತಾಡಿ, ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಸಮಿತಿಯ ಎಲ್ಲ ಅಧ್ಯಕ್ಷರುಗಳ ಸದಸ್ಯರ ಹತ್ರ ಮತ್ತೆ ಕಾರ್ಯದರ್ಶಿಗಳ ನಮ್ದೆಲ್ಲ ವಿನಂತಿ ಇದೆ. ನಿಮ್ಮ ಗ್ರಾಮದಿಂದ ಕನಿಷ್ಠ ಒಂದು 50 ಜನರನ್ನಾದರೂ ಸ್ವಯಂ ಸೇವಕರನ್ನ ನಮ್ಮ ಈ ಸಮಿತಿಯಲ್ಲಿ ಜೋಡಣೆ ಮಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಈ ನಮ್ಮ ಸಮಿತಿಯಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಸ್ವಯಂ ಸೇವಕರ ಸಮಿತಿ ಮಾಡಿದೆ. ಆ ಸಮಿತಿಯ ಜವಾಬ್ದಾರಿಯನ್ನು ಸುಖೇಶ್ ಅವರು ಕ್ರೀಡೆ ಪದವಿಯನ್ನು ಮುಖ್ಯಗಳು ವಹಿಸಿಕೊಂಡಿದ್ದಾರೆ. ಅವರ ನೋಂದಣಿಗಳನ್ನು ಮಾಡಬೇಕು ಅಂತ ಕೂಡ ವಿನಂತಿ ಮಾಡಿಕೊಳ್ತೇವೆ. ವಿಶೇಷವಾಗಿ ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು ಇಲ್ಲಿ ಬಂದು ನಿರ್ದೇಶಕರು ಮತ್ತು ಅಧಿಕಾರಿಗಳು ಬಂದು ಇಲ್ಲಿ ನಾವು ಮೀಟಿಂಗನ್ನು ಮಾಡಿದ್ದೇವೆ. ಮೀಟಿಂಗ್ ಮಾಡುವ ಸಂದರ್ಭದಲ್ಲಿ ಅವರು ನನಗೆ ಹೇಳಿದಂಥ ಮಾತು, ನಮಗೆ ನಿಮ್ಮ ಕ್ಷೇತ್ರ ಇದೆ, ಕ್ಷೇತ್ರಕ್ಕೆ ಧರ್ಮಸ್ಥಳದ ಕ್ಷೇತ್ರದಿಂದ ಏನಾಗಬೇಕು ಆ ರೀತಿ ಎಲ್ಲ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿ ಮಾತು ಹೇಳಿ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ. ಮತ್ತು ಮೊನ್ನೆ 20ನೇ ತಾರೀಕಿನ ದಿವಸ ಕ್ಷೇತ್ರಕ್ಕೆ ಸ್ವಯಂ ಸೇವಕರ ಪಟ್ಟಿಯನ್ನು ಕೂಡ ತಯಾರು ಮಾಡಿ ಕೊಡ್ತೇನೆ ಅಂತ ಹೇಳಿ ನಾಳೆಗೆ ಕೊಡ್ತೇವೆ ಅಂತ ಹೇಳಿ, ಮತ್ತು 23ನೇ ತಾರೀಕಿನ ದಿವಸ ಎಲ್ಲರೂ ಬಂದು ಇಲ್ಲಿ ಮೀಟಿಂಗ್ ಮಾಡಿ ಯಾವ ದಿವಸಕ್ಕೆ ಏನೇನು ಜವಾಬ್ದಾರಿಗಳನ್ನು ಯಾರ್ಯಾರಿಗೆ ಕೊಡ್ತೀವಿ ಅದನ್ನು ನಿರ್ವಹಿಸ್ತೇವೆ ಅಂತ ಮಾತನ್ನು ಹೇಳಿ, ಅದೇ ರೀತಿ ನವೋದಯ ಗುಂಪಿನ ಒಕ್ಕೂಟದವರು ಕೂಡ ನಮಗೆ ಕೈ ಜೋಡಿಸುವಂಥ ಮಾತನ್ನು ಮಾಡಿ ಹೇಳಿದರೆ ಮಾತ್ರ ಇಲ್ಲಿ ಕರಸೇವೆಯನ್ನು ಆರಂಭ ಮಾಡಿದೆ. ವಿಶೇಷವಾಗಿ ಒಡಿಯೂರಿನ ಸ್ವಸಹಾಯ ಗುಂಪುಗಳ ಅವರ ಒಂದು ತಂಡ ಕೂಡ ಇಲ್ಲಿ ಈಗಾಗಲೇ ಕರಸೇವೆಯನ್ನು ಮಾಡಿದ್ದಾರೆ. ಮತ್ತು ನಮ್ಮ ಸಂಸ್ಥೆಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಡಿಯೂರಿನ ಪ್ರೇರಕೆಯಾಗಿರುವ ಸನ್ಮಾನ್ಯ ಸವಿತಾರವರು ಶ್ರೀಮತಿ ಸವಿತಾರವರು ಕೂಡ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಕೂಡ ನಮಗೆ ಸಹಕಾರವನ್ನು ನಾವು ಅವರನ್ನು ಕೊಡ್ತೇವೆ ಅಂತ ಮಾತು ಹೇಳಿದೆ. ಈ ರೀತಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಎಲ್ಲ ಈ ಊರಿನ ಮತ್ತು ಬೇರೆ ಬೇರೆ ಊರುಗಳಲ್ಲಿರುವ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಕೊಡಿ ನಾವು ಮಾಡ್ತೇವೆ ಅಂತ ಮಾತು ಹೇಳಿ ಅತ್ಯಂತ ಸಂತೋಷ ಆಗಿದೆ. ಒಳ್ಳೆಯ ರೀತಿಯ ಸ್ಪಂದನೆಗಳು ಸಿಕ್ಕಿದೆ. ಬಹುಶಃ ಬೇರೆ ಬೇರೆ ಭಾಗಗಳಲ್ಲಿ ಹೋಗುವಾಗ ನಮ್ಮ ಪದಾಧಿಕಾರಿಗಳಿಗೆ ಸಿಕ್ಕಿದಂಥ ಮಾತುಗಳು ಹನುಮಗಿರಿಯಲ್ಲಿ ಗೌರವ ಕಾರ್ಯಕ್ರಮ ಆಗ್ತದೆ ಅಂತ ಹೇಳುವಂಥ ಮಾತುಗಳನ್ನು ಕೇಳುವಂಥದ್ದು ನಾವು ಕೇಳಿದ್ದೇವೆ. ಆ ರೀತಿಯಲ್ಲಿ ಒಂದು ಈ ಬ್ರಹ್ಮ ಕಲಶ ಕೇವಲ ಒಂದು ಟ್ರಸ್ಟ್ ನಂದಲ್ಲ, ಇದು ಟ್ರಸ್ಟ್ ಅಲ್ಲ, ಇದು ಈ ಎಲ್ಲ ಭಕ್ತಾದಿಗಳಿಗೆ ಸೇರಿದಂಥ ಕ್ಷೇತ್ರ. ಈ ಭಕ್ತಾದಿಗಳ ಕ್ಷೇತ್ರದಲ್ಲಿ ನಾವೆಲ್ಲ ಸ್ವಯಂ ಸೇವಕರಾಗಿ ಸ್ವಯಂ ಪ್ರೇರಣೆಯಿಂದ ನಮ್ಮದೇ ಕ್ಷೇತ್ರ ಅಂತ ಹೇಳುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು, ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇವೆ. ವಿಶೇಷವಾಗಿ ಮಾರ್ಚ್ 8ನೇ ತಾರೀಕಿನ ದಿವಸಕ್ಕೆ ಇಲ್ಲಿಗೆ ಒಂದು ಕ್ಷೇತ್ರಕ್ಕೆ ಹೊರೆಕಾಣಿಕೆಯನ್ನು ತರುವಂಥ ವ್ಯವಸ್ಥೆಗಳನ್ನು ಯೋಚನೆ ಮಾಡಿದ್ದೇವೆ. ಪುತ್ತೂರು ಮಾಲಿಂಗೇಶ್ವರ ದೇವರ ಸನ್ನಿಧಿಯಿಂದ ಹೊರೆಕಾಣಿಕೆ ಮೆರವಣಿಗೆಯನ್ನು 3 ಗಂಟೆಗೆ ಹೊರಡುವುದು ಅಂತೇಳಿ ಮಾಡಿದ್ದೇವೆ. ನಮಗೆ 60 ಗ್ರಾಮ ಸಮಿತಿಗಳು ಈಗಾಗಲೇ ರಚನೆ ಆಗಿದೆ. ಎಲ್ಲ ಗ್ರಾಮ ಸಮಿತಿಗಳಲ್ಲಿ ಕೂಡ ಒಂದು ವಿನಂತಿ ಮಾಡುವುದು, ನಿಮ್ಮ ಊರಿನ ಕನಿಷ್ಠ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೊರೆಕಾಣಿಕೆಯನ್ನು ಕ್ಷೇತ್ರಕ್ಕೆ ಅರ್ಪಿಸಬೇಕು. ಅದನ್ನು 8ನೇ ತಾರೀಕಿನ ದಿವಸ ತರಬೇಕು ಅಂತ ಹೇಳುವ ವಿನಂತಿ ಮಾಡಿಕೊಡ್ತೇವೆ. ಸನ್ಮಾನ್ಯ ಶಶಿಕುಮಾರ್ ಬಾಲ್ಯವರು ಮತ್ತು ಬೇರೆ ಬೇರೆ ತಂಡದ ಅವರ ನಮ್ಮ ಕುಟುಂಬದ ಉಪಾಧ್ಯಕ್ಷರು ಮತ್ತು ಸ್ಥಳೀಯ ಸಮಿತಿಯನ್ನು ಕೂಡ ಮಾಡಿದ್ದೇವೆ. ಈ ಸ್ಥಳೀಯ ಸಮಿತಿಯವರು ಕೂಡ ಅದರಲ್ಲಿ ಜೋಡಿಸಿಕೊಂಡು ಅವರ ಶಶಿಕುಮಾರ್ ಬಾಲ್ಯವರು ಅವರ ನೇತೃತ್ವದಲ್ಲಿ ಒಂದು ಹೊರೆಕಾಣಿಕೆ ಸಮರ್ಪಣೆ ಕಾರ್ಯಕ್ರಮ ಕೂಡ ಅತ್ಯಂತ ಅದ್ದೂರಿಯಾಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಟ್ಟರು. ಕಾರಣ ಶಶಿಕುಮಾರ್ ಬಾಲ್ಯವರು ಅವರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿದೆ. ಅವರು ಹೊರಟೆ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಅದೇ ರೀತಿಯಲ್ಲಿ ಅವರಿಗೆ ಸಹಕಾರಗಳು ಕೂಡ ಎಲ್ಲ ಸಿಗ್ತದೆ. ನಮ್ಮ ಬೇರೆ ಉಪಾಧ್ಯಕ್ಷರನ್ನು ಕೂಡ ಅದರಲ್ಲಿ ಜೋಡಿಸಿಕೊಂಡಿದ್ದೇವೆ. ವಿಶೇಷವಾಗಿ ಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಗಳು ನಡೀತಾ ಇದೆ. ಈ ಕಾಮಗಾರಿಗಳ ಜವಾಬ್ದಾರಿಯನ್ನು ಕೂಡ ನಮ್ಮ ಸಮಿತಿಯ ಉಪಾಧ್ಯಕ್ಷರುಗಳ ಸಾಮಾನ್ಯ ಶ್ರೀರಾಮ ಮಕ್ಕಳ ಅದೇ ರವಿಕಿರಣ್ ಶೆಟ್ಟಿ ಹೀಗೆ ಬೇರೆ ಬೇರೆಯವರಿಗೆ ಸೂಚನೆಗಳನ್ನು ಪಟ್ಟು ಹೀಗೆ ವಹಿಸಿಕೊಂಡಿದ್ದೇವೆ. ಎಲ್ಲ ಕೆಲಸಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ಮಾಡುವಂಥದ್ದು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಇನ್ನಷ್ಟು ಕೆಲಸಗಳು ಆಗಲಿಕ್ಕಿದೆ. ಎಲ್ಲ ಕೆಲಸಗಳಲ್ಲಿ ಕೂಡ ಎಲ್ಲ ಸಹಕಾರವನ್ನು ನಾವು ಬಯಸ್ತಾ ಯಾರಾದರೂ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟವಿರ್ಬೋದು, ಆದರೆ ಎಲ್ಲರನ್ನೂ ಕೂಡ ಸಮಾನ ರೀತಿಯಲ್ಲಿ ನಾವು ನಮಗೆ ಅವಕಾಶವನ್ನು ಅವರಿಗೆ ಕೊಟ್ಟು ಅವರು ನಮ್ಮ ಜೊತೆ ಇರಬೇಕು ಅಂತ ವಿನಂತಿ ಮಾಡಿಕೊಡ್ತಾರೆ. ವಿಶೇಷವಾಗಿ ನಮ್ಮ ವೆಬ್ಸೈಟನ್ನು ಇವತ್ತು ಅನಾವರಣ ಮಾಡಿದ್ದೇವೆ. ಹಿಂದೆ ನಮ್ಮ ವೆಬ್ಸೈಟ್ ಇತ್ತು, ಅದು ಕಾರಣಾಂತರದಿಂದ ಅದು ಅಪ್ಡೇಟ್ ಆಗಲಿಕ್ಕೆ ಆಗಲಿಲ್ಲ. ಮತ್ತೆ ಅದನ್ನೇ ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಮ್ಮ ತಾಂತ್ರಿಕ ಸಮಸ್ಯೆಗಳಾಯಿತು. ಆ ಹಿನ್ನೆಲೆಯಲ್ಲಿ ಹೊಸದಾದ ಒಂದು ವೆಬ್ಸೈಟನ್ನು ಮಾಡಿದ್ದೇವೆ. ಆ ವೆಬ್ಸೈಟ್ನಲ್ಲಿ ಎಲ್ಲ ವಿಚಾರಗಳನ್ನು ಅದರಲ್ಲಿ ಅಪ್ಡೇಟ್ ಮಾಡಿ ಪ್ರಸ್ತುತಪಡಿಸಲಿಕ್ಕೆ ಇದ್ದೇವೆ. ಸಾಮಾನ್ಯ ಸಂತೋಷ್ ನೇತಾಜಿ ಅವರು ನಮ್ಮ ಎಲ್ಲ ಆತ್ಮೀಯರು, ಪ್ರಗತಿಪರ ಕೃಷಿಕರು ಹೌದು.
ಅವರು ಈ ಒಂದು ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಕೇಳುವಾಗ ನಾನು ಹೋಗಿ ಲೇಖಕರನ್ನ ಮಾಡಿ ಮಾತಾಡಿ ಒಳ್ಳೆಯದಪ್ಪ ಅವರು ಕಾರ್ಯಾಗಿ ಇರುವಂಥವ್ರು ನನಗೆ ತುಂಬ ಹಿಂದಿನಿಂದ ಗೊತ್ತಿದೆ. ಕೈಯೂರು ದುರ್ಗಾಪರಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಒಂದು 15 ಕೋಟಿಯ ಬಜೆಟ್ನ ದೇವಸ್ಥಾನವನ್ನು ಮಾಡುವುದು, ಆದರೆ ಅವರು ಎಲ್ಲಿಯೂ ಸಿಕ್ಕುವುದಿಲ್ಲ. ಇವತ್ತು ಸಹ ನಮಗೆ ಪ್ರೀತಿಯುತವಾದ ಅನಾವರಣ ಮಾಡಿ ಹೇಳಿದೆ, ನಿಮ್ಮ ಜೊತೆ ನಾವು ಇದ್ದೇವೆ. ಆರಂಭದ ಒಂದು ಮೀಟಿಂಗಿನಾಗಿ ಕೂಡ ಬಂದಿದ್ದು, ಅವ್ರು ಹೇಳಿದ್ರು ನಾವಿದ್ದೇವೆ ನಿಮ್ಮೊಟ್ಟಿಗೆ ಅಂತ ಹೇಳುವಾಗ ಈ ರೀತಿಯಲ್ಲಿ ನಮ್ಮ ಎಲ್ಲ ಭಾಗಗಳಿಂದ ಕೂಡ ನಮ್ಮ ಗ್ರಾಮ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿ ಮತ್ತು ಬೇರೆ ಬೇರೆ ಊರಿನ ಹಿರಿಯರು ನಿಮ್ಮ ಜೊತೆ ಇದ್ದೇವೆ, ಒಳ್ಳೆ ಕಾರ್ಯಕ್ರಮ ನಮ್ಮ ಬೆಂಬಲ ಇದೆ ಅಂತ ಹೇಳುವಂಥ ಸ್ಫೂರ್ತಿಯಿಂದ ಮಾತುಗಳನ್ನು ಹೇಳಿದಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಭವಿಷ್ಯದಿಂದ ಹೇಳುವಂಥದ್ದು. ನಾವು ಭವಿಷ್ಯದಿಂದ ಹೇಳುವಂಥ ತಪ್ಪಾಗ್ತದೆ, ಇದರಿಂದ ಒಳ್ಳೆ ಕಾರ್ಯಕ್ರಮ ಮತ್ತೆ ಆಗಬೇಕು. ಅದು ಈ ಕಾರ್ಯಕ್ರಮ ಅತ್ಯಂತ ದೊಡ್ಡ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ನಿಮ್ಮೆಲ್ಲ ಸಹಕಾರವನ್ನು ಕೂಡ ವಿಶೇಷವಾಗಿ ಮಾಧ್ಯಮದ ಅಂಶಗಳು ಆರಂಭದ ದಿವಸದಂತೆ ನಮಗೆ ವಿಶೇಷ ಪ್ರಚಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬ್ರಹ್ಮಕಲಶದ ಕೊನೆಯವರೆಗೂ ಕೂಡ ಮತ್ತೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೂಡ ಮಾಧ್ಯಮದ ಪಾತ್ರ ಅತ್ಯಂತ ದೊಡ್ಡದು. ಈ ಮಾತು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಇವತ್ತು ನಮ್ಮ ಕ್ಷೇತ್ರಕ್ಕೆ ಕರ್ನಾಟಕ ಕೇರಳದಿಂದ ದೂರದ ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ ಅಥವಾ ಈ ಬೆಳಗಾವಿಯಿಂದ ಕೂಡ ಬರ್ತಾ ಇದೆ. ಅದೆಲ್ಲ ಬರಬೇಕು ಅಂತಂದರೆ ಈ ಮಾಧ್ಯಮದ ಮಿತ್ರರ ಪ್ರಚಾರವೂ ಕಾರಣ ಆಗಿದೆ. ರಾಷ್ಟ್ರೀಯ ಚಾನೆಲ್ಗಳಲ್ಲಿ ಕೂಡ ಅದು ಪ್ರಸಾರದಂತ ಹೇಳಿ ದೂರದಿಂದ ಇಲ್ಲಿಗೆ ಭಕ್ತಾದಿಗಳು ಬರಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಈ ಸಲದ ಬ್ರಹ್ಮಕಲಶಕ್ಕೆ ಕೂಡ ನಮ್ಮ ದೂರದ ಸಂಪರ್ಕದವರು ನಾವು ಬರ್ತೇವೆ ಅಂತ ಹೇಳುವ ಮಾತು ಹೇಳಿದ್ದಾರೆ. ಮತ್ತು ಅವರ ಒಂದು ಕೊಡುಗೆಗಳು ಕೂಡ ಈ ಕ್ಷೇತ್ರಕ್ಕೆ ತುಂಬ ಇದೆ. ಹಿನ್ನೆಲೆಯಲ್ಲಿ ಎಲ್ಲರನ್ನು ಇವತ್ತು ನೆನಪು ಮಾಡಿಕೊಳ್ತಾರೆ. ಈ ಒಂದು ಬ್ರಹ್ಮಕಲಶ ಅತ್ಯಂತ ಒಳ್ಳೆಯ ಬ್ರಹ್ಮಕಲಶ, ನಮ್ಮೆಲ್ಲರ ಬ್ರಹ್ಮಕಲಶ, ಈ ಊರಿನ ಬ್ರಹ್ಮಕಲಶ. ಇಲ್ಲಿ ಯಾರೆಲ್ಲ ಜವಾಬ್ದಾರಿ ವಹಿಸಿಕೊಂಡಿಲ್ಲ ಅವರೆಲ್ಲರ ಬ್ರಹ್ಮಕಲಶ ಮತ್ತು ಎಲ್ಲ ಸಮಿತಿಯ ಸದಸ್ಯರು ಮಾಡುವಂಥ ಬ್ರಹ್ಮಕಲಶ ಅಂತೇಳಿ ಆಗಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾರೆ. ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಂದೆ ಇನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ಕ್ಷೇತ್ರದ ವಿನಂತಿಸ್ತಾ ಕೋದಂಡರಾಮ ದೇವರು ಮತ್ತು ಪಂಚಮಿಗೆ ಆಂಜನೇಯನ ಆಶೀರ್ವಾದ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಹೇಳ್ತಾ ಶುಭವನ್ನು ಹಾರೈಸಿ 2 ಮಾತನ್ನು ಕೊನೆಗೊಳಿಸಿದ. ವಿಶೇಷವಾಗಿ ಇವತ್ತು ಚಾಂದ್ರಮಾನದ ಯುಗಾದಿ ದಿವಸ, ಯುಗಾದಿಯ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಕಾರ್ಯಕ್ರಮದ ನಂತರ ಎಲ್ಲರೂ ಭೋಜನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ಜೊತೆಯಲ್ಲಿ ನಾಳೆ ದಿವಸ ಇವತ್ತಿನಿಂದ ಹೀಗೆ ಮೊನ್ನೆ 2ನೇ ತಾರೀಕಿಗೆ ಆರಂಭ ಆಗಿದೆ. ನಿಮ್ಮ ಗ್ರಾಮದಿಂದ ಒಂದು ತಂಡ ಕನಿಷ್ಠ 50 ಜನರಾದರೂ ಬಂದು ಇಲ್ಲಿ ನಾಮತಾರಕ ಜಪವನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಕಾರಣ ಇಷ್ಟೇ, ಇಲ್ಲಿ ಜಪ ಮಾಡಿ ದೇವರ ಸಾನ್ನಿಧ್ಯದಲ್ಲಿ ಜಪ ಮಾಡಿದರೆ ಅದಕ್ಕೆ ಮತ್ತಷ್ಟು ಶಕ್ತಿ. ಬಹುಶಃ ಒಂದು ದೇವಸ್ಥಾನ ಅಂತ ಹೇಳಿದರೆ ಅದು ಕಲ್ಲು ಮಣ್ಣು ಅಲ್ಲ, ಅಲ್ಲಿ ಒಂದು ಚೈತನ್ಯ ಇರುವಂಥದ್ದು. ಆ ಚೈತನ್ಯಕ್ಕೆ ಶಕ್ತಿ ಕೊಡುವುದು ಹೇಗೆ ಅಂತ ಹೇಳಿದರೆ ಭಕ್ತಾದಿಗಳು ಬಂದಲ್ಲಿ ಪ್ರಾರ್ಥನೆ ಸಲ್ಲಿಸುವಂಥದ್ದು, ಭಕ್ತಾದಿಗಳು ಬಂದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಆ ರೀತಿಯಲ್ಲಿ ರಾಮತಾರಕದ ರಾಮ ಜಪವನ್ನು ಮಾಡಿ ನೋಡಿದಾಗ ಇಲ್ಲಿ ಕ್ಷೇತ್ರಕ್ಕೆ ಇನ್ನಷ್ಟು ಶಕ್ತಿ ಬರ್ತದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರವನ್ನು ಕೇಳ್ತಾ ಎಲ್ಲ ಗ್ರಾಮದ 50-60 ಗ್ರಾಮ ಸಮಿತಿಯವರು ಒಂದು ಸಲ ಆದರೂ ಬಂದು ಈ ಕ್ಷೇತ್ರದಲ್ಲಿ ರಾಮತಾರಕ ಜಪದ ದೀಕ್ಷೆ ದೀಕ್ಷೆಯನ್ನು ತೆಗೆದುಕೊಂಡು ದೀಕ್ಷೆ ತೆಗೆದುಕೊಂಡವರು ಇಲ್ಲಿ ಮತ್ತೆ ಜಪವನ್ನು ಮಾಡುವರು. ಕೊನೆಯ ದಿವಸ ಭಜನಾ ತಂಡದವರು 90 ಜನ 77 ಜನ ಬಂದಿದ್ದು 1,22,000 ಜಪವನ್ನು 2 ಗಂಟೆಯಲ್ಲಿ ಮಾಡಿ ಹೋಗಿದ್ದು. ನಾಳೆ ದಿವಸ ಮಾತಾಡಿ ಬರ್ತಾರೆ, ಬೇರೆ ಬೇರೆ ಸಮಿತಿಯವರು ಬರ್ತಾರೆ. ಇವತ್ತು ಮಧ್ಯಾಹ್ನ ನಂತರ ಮಾಡೂರು ಗ್ರಾಮದವರು 100 ಜನವನ್ನು ಬಂದು ನಾವು 2 ಗಂಟೆ ಜಪ ಮಾಡಿ ಹೋಗ್ತೇವೆ ಅಂತ ಹೇಳಿ ಮಾತಾಡಿ. ಆದ್ದರಿಂದ ಯಾರ್ಯಾವ ಗ್ರಾಮದವರು ಬರ್ತೀರಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಮತ್ತೆ ನಾಡು ಲಕ್ಷೋತ್ತರ ನಾಡಿಕೆಯ ಸಮರ್ಪಣೆಯನ್ನು ಕೂಡ ನಿರಂತರ ಆಗ್ತಾ ಇದ್ರು ಕೂಡ ಹೊರೆಕಾಣೆ ಹೆಸರಲ್ಲಿ ಅದನ್ನು ಪ್ರತ್ಯೇಕವಾಗಿ ಹೊರೆಕಾಣಿಗೆ ಸೇರಿಸದೆ ಪ್ರತ್ಯೇಕವಾಗಿ ಅವರು ಊರಿನಲ್ಲಿ ಸಂಗ್ರಹ ಮಾಡಿಕೊಂಡು ಇಲ್ಲಿಗೆ ಅರ್ಪಣೆ ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಯಲ್ಲಿ ಎಲ್ಲ ಗ್ರಾಮಗಳಿಂದ ಕೂಡ ಒಂದು ಹೊರೆಕಾಣಿಕೆಯನ್ನು ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಎಲ್ಲರಿಗೂ ಶುಭಾಶಯವನ್ನು ಸಲ್ಲಿಸ್ತಾ 2 ಮಾತನ್ನು ಕೊನೆಗೊಳಿಸ್ತೇನೆ ಅಂತ ಹೇಳಿ ಶ್ರೀ ಕೋದಂಡರಾಮ ನಮಗೆ ಇದರ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕಾ ಬಿಡುಗಡೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಆಡಳಿತ ಧರ್ಮದರ್ಶಿ ಶ್ರೀಯುತ ನನ್ಯ ಅಚ್ಯುತಮೂರ್ತಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯದ ಧನ್ಯವಾದವನ್ನು. ಹಾಗೆ ಇವತ್ತು ಬೆಳಿಗ್ಗೆ ನಮ್ಮ ಚಪ್ಪರಗುರ್ತದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಶ್ರೀಯುತ ಜಯಂತ ನಡಬಯ್ಯ ಇವರನ್ನು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ. ಹಿರಿಯರಾದಂತಹ ಶ್ರೀಯುತ ಶ್ರೀಕೃಷ್ಣ ಭಟ್ ಮಂಡ್ಯ ಇವರನ್ನು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು. ಹಾಗೆ ನಮ್ಮ ವೆಬ್ಸೈಟನ್ನು ಉದ್ಘಾಟನೆ ಮಾಡಿರುವಂಥ ಶ್ರೀಯುತ ಸಂತೋಷ್ ರೈ ಇಲಂತಾಜಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿರುವಂಥ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೆ ಎಲ್ಲ ಸಮಿತಿಯ ಸದಸ್ಯರಿಗೂ ಒಂದೇ ಮಾರ್ಗದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಮಾಧ್ಯಮ ಮಿತ್ರರವರಿಗೂ
ಒಂದು ಹಿಂದಿ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಉತ್ತರವಿದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಶ್ರೀರಾಮ